ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರನ್ನೂ ನನ್ನ ಮಗನ ಸ್ವಿಮ್ಮಿಂಗ್ ಕ್ಲಾಸ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮಾಲು. ಇಲ್ಲಿ ನೋಡಿ ಹ್ಯಾಪಿ ಫಿಶ್ ಅಂತ ಇದೆ. ಅದು ಆ್ಯಕ್ಚುಲಿ ಈ ಮಾಲ್ ಬ್ಯಾಕ್ ಸೈಡ್ ಬರುತ್ತೆ. ಬ್ಯಾಕ್ ಸೈಡೆಲ್ಲ ತುಂಬ ಜಾಸ್ತಿ ಇದೆ. ನಮ್ಮ ಬ್ಯಾಂಗ್ಳೂರಲ್ಲಿರ್ತಕ್ಕಂಥ ವಾಂಡ್ರಲಾ, ಮೈಸೂರಲ್ಲಿರ್ತಕ್ಕಂಥ GRS ಆ ಥರ ನಾವು ಈ ವಾಟರ್ ಗೇಮ್ಸ್ ಎಲ್ಲ ಹೇಗೆ ಆಡ್ತೀವಿ ಆ ಥರ ಇಲ್ಲೆಲ್ಲ ಹಿಂದ್ಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಹಾಗೆ ಎಂಟ್ರ್ ಆಗೋಕ್ಕಾಗಲ್ಲ ಒಳಗಡೆ. ಇಲ್ಲಿ ಸೈಡಲ್ಲಿ ನಿಂತ್ಕೊಂಡಿರೋದೊಬ್ರು ನೋಡ್ಬೋದು ನೀವು. ಅವರು ನಮ್ಮನ್ನು ಒಳಗಡೆ ಬಿಡ್ತಾರೆ. ಇಲ್ಲಾಂದರೆ ನಾವು ಏನು ಕ್ಲಾಸಸ್ ತೊಗೊತಾ ಇರ್ತೀವಲ್ಲ, ಅವರು ರಿಜಿಸ್ಟರ್ ಮಾಡಿ ನಮಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ. ಅದ್ರ ಮೂಲಕ ತೊಗೋಬೋದು. ನಾವು ಒಳಗಡೆ ಎಂಟ್ರ್ ಆಗ್ಬೋದು. ಹೊರಗಡೆ ಹೋಗೋಕ್ಕೆ ಇದೇ ದಾರಿ, ಇದರಲ್ಲೇ ಹೋಗಬೇಕು ನಾವು. ಒಂದು ಸತಿ ಈ ಕಡೆ ಹೊರಗಡೆ ಹೋದ್ವಿ ಅಂದರೆ ಮತ್ತೆ ಆ ಕಡೆಯಿಂದ ಸುತ್ತಕೊಂಡೇ ಒಳಗಡೆ ಬರಬೇಕು. ಈ ಕಡೆ ಎಲ್ಲ ಒಂದು ಸೈಡು ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ ಅನ್ನೋ ಥರ ತುಂಬ ಚೆನ್ನಾಗಿ ಫೆಸಿಲಿಟಿ ಮಾಡಿದ್ದಾರೆ. ಒಂದು ಕಡೆ ಡ್ರೆಸ್ಸಿಂಗ್ ಚೇಂಜ್ ಆದರೆ ಇನ್ನೊಂದು ಕಡೆ ಲಾಕರ್ ಸಿಸ್ಟಮ್ ಕೂಡ ಮಾಡಿದ್ದಾರೆ. ಅಲ್ಲಿ ನಾವು ಬ್ಯಾಗ್ಸು ಏನೇ ಥಿಂಗ್ಸ್ ಇದ್ರೂ ನಾವು ಲಾಕರಲ್ಲಿ ಇಟ್ಕೋಬೋದು. ಈಗ ನಾವು ಕ್ಲಾಸ್ ಹತ್ರ ಹೋಗೋಣ. ಇಲ್ಲೆಲ್ಲ ನಮಗೆ ವಾಟರ್ ಗೇಮ್ಸ್ ಇದೆ. ವಾಟರ್ ಗೇಮ್ಸ್ ಆಡೋರು ವಾಟರ್ ಗೇಮ್ಸ್ ಆಡ್ಬೋದು ಬಂದುಬಿಟ್ಟು. ಈಗ ನಾವು ಆ್ಯಕ್ಚುಲಿ ಒಳಗಡೆ ಹೋಗ್ತಾ ಇದ್ದೀವಿ ಕ್ಲಾಸ್ ಹತ್ರ. ಕ್ಲಾಸ್ ಹೋಗೋ ಮುಂಚೆ ಹೊರಗಡೆ ಎಲ್ಲ ಹೇಗಿದೆ ವ್ಯೂ, ಏನೇನೆಲ್ಲ ಗೇಮ್ಸ್ ಇದೆ ಇಲ್ಲಿ ಅನ್ನೋದನ್ನು ತೋರಿಸ್ಲಿಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಟೈಮ್ ಸಿಕ್ಕಾಗ, ಫ್ರೀ ಇದ್ದಾಗ ನಾವೆಲ್ಲ ಫ್ಯಾಮಿಲಿ ಜೊತೆಯಲ್ಲಿ ಬಂದುಬಿಟ್ಟು ಒಂದು ಒಳ್ಳೆ ಫ್ಯಾಮಿಲಿ ಸ್ಪಾಟ್, ಒಂದು ಒಳ್ಳೆ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು ಇಲ್ಲಿ ಬಂದಾಗ. ಮಕ್ಳಿಗಂತೂ ಆಟ ಆಡ್ಕೊಳ್ಳೋಕ್ಕೆ ಒಂದು ಹೇಳಿ ಮಾಡಿಸಿರೋ ಜಾಗ ಅಂತಲೇ ಹೇಳ್ಬೋದು. ಮಗ ಒಂಥರ ಸ್ಯಾಡ್ ಆಗಿದ್ದಾನೆ, ಅವ್ನು ಕೇಳಿದ್ದು ಕೊಡಿಸ್ಲಿಲ್ಲ ಅಂತ. ಪಾಪ ತುಂಬ ಆಡ್ ಟೈಮಲ್ಲಿದೆ ಅವನಿಗೆ. ಎವ್ರಿ ವೆನ್ಸ್ಡೇ ಕ್ಲಾಸು ವೀಕ್ಲಿ ಒನ್ಸ್ ತೊಗೊಂಡಿರೋದು ನಾವು. ಮಗ 4 ಅಷ್ಟೊತ್ತಿಗೆಲ್ಲ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಪಾಪ 4:30ಇಂದನೇ ಸ್ಟಾರ್ಟ್ ಆಗುತ್ತೆ. ಮನೆಯಿಂದ ಒಂದು ಸ್ವಲ್ಪ ದೂರ ಆಗುತ್ತೆ. ಸೊ 4ಇಂದ 4:30 ನಮಗೆ ವಿತಿನ್ ಹಾಫ್ ಆನ್ ಅವರಲ್ಲಿ ನಾವು ರೀಚ್ ಆಗಿಬಿಡ್ಬೇಕು. ನೋಡಿ ಈ ಕಡೆಯಿಂದ ಹೋಗಬೇಕಂತ ತೋರಿಸ್ತಾ ಇದ್ದಾನೆ. ಪಾಪ ಅವ್ರಿಗೂ ಫೋರ್ಸ್ ಮಾಡೋಕ್ಕಾಗಲ್ಲ, ಬಂದು ಸುಸ್ತಾಗಿರ್ತವೆ ಎಲ್ಲ ಸ್ಕೂಲಿಂದ. ಸೊ ಹಾಗಾಗಿ ನೀನು ಸ್ವಿಮ್ಮಿಂಗ್ ಚೆನ್ನಾಗಿ ಮಾಡು, ಬಂದ ತಕ್ಷಣ ನಿಂಗೆ ಏನಾದರೂ ಒಂದು ಕೊಡಿಸ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾ ಇದ್ದೀನಿ. ಹೊರಗಡೆಯಿಂದ ನೋಡಿ ವ್ಯೂ ತುಂಬಾ ಚೆನ್ನಾಗಿದೆ. ಸಂಜೆ ಒಂದು 4-4:30 ಟೈಮಲ್ಲಿ ಅಟ್ಮಾಸ್ಫಿಯರ್ ಎಲ್ಲ ತುಂಬ ಚೆನ್ನಾಗಿತ್ತು. ಜನ ಕೂಡ ಕಮ್ಮಿ ಇದ್ದಾರೆ ಇವತ್ತಿನ ದಿನ. ಯೂಶ್ವಲಿ ಜನ ಜಾಸ್ತಿ ಇರ್ತಾರೆ. ಪ್ಲೇಸ್ ಅಂತೂ ತುಂಬ ಕಾಮಾಗಿತ್ತು. ಮುಂಚೆ ನಮ್ಮ ಅಪಾರ್ಟ್ಮೆಂಟಲ್ಲೇ ಸ್ವಿಮ್ಮಿಂಗ್ ಕೋಚ್ ಬರ್ತಾಯಿದ್ರು, ಅವರೇ ಹೇಳ್ಕೊಡ್ತಾಯಿದ್ರು ಸ್ವಿಮ್ಮಿಂಗ್ನ. ಬಟ್ ಕಾರಣಾಂತರಗಳಿಂದ ಅವರು ಬಿಡಬೇಕಾಗಿ ಬಂತು. ಹಾಗಾಗಿ ನಾವು ಬೇರೆ ಕಡೆ ಸೇರಿಸ್ಬೇಕಾಗಿ ಬಂತು. ಸಿಂಗಾಪುರ್ ನ್ಯಾಷನಲ್ ಸ್ಪೋರ್ಟು ಬಂದು ಫುಟ್ಬಾಲ್ ಆದರೂ ಕೂಡ ಪ್ರತಿಯೊಂದು ಸ್ಪೋರ್ಟ್ಸ್ಗೂ ಕೂಡ ಇವರು ತುಂಬಾ ಒತ್ತು ಕೊಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಇನ್ ಡೀಪಾಗಿ ಹೇಳ್ಕೊಡ್ತಾರೆ. ಪ್ರತಿಯೊಬ್ಬ ಕೋಚ್ ಅಂತೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ತುಂಬಾ ಟೆಕ್ನಿಕ್ಸ್ ಇದೆ ಸ್ವಿಮ್ಮಿಂಗಲ್ಲಿ, ತುಂಬ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ. ಬಟ್ ನನಗೆ ಡೌಟ್ ಅಂದರೆ ಆ ಎಲ್ಲ ಟೆಕ್ನಿಕ್ಸ್ಗಳನ್ನ ನಮ್ಮ ಲೈಫಲ್ಲಿ ನಾವು ಯಾವಾಗ ಕಲಿತೀವಿ, ಯಾವಾಗ ಅದನ್ನು ಬಳಸ್ಕೊತೀವಿ ಅಂತ. ಯಾಕಂದರೆ ನಾವೆಲ್ಲ ಯೋಚನೆ ಮಾಡೋದು ಜಸ್ಟ್ ಸ್ವಿಮ್ಮಿಂಗ್ ಬಂದರೆ ಸಾಕಪ್ಪ, ಈಜು ಬಂದರೆ ಸಾಕು, ನೀರಲ್ಲಿ ಬಿದ್ದರೆ ನೀರಿಂದ ವಾಪಸ್ ಬಂದರೆ ಸಾಕು ಅಂತ. ಬಟ್ ಅದು ಆ್ಯಕ್ಚುಲಿ ಅಲ್ಲ. ಯೂಶ್ವಲಿ ಜನ ಜಾಸ್ತಿ ಇರ್ತಾರೆ, ಇವತ್ತು ಕಮ್ಮಿ ಇದ್ದಾರೆ. ನೋಡಿ ಪೂಲ್ ಪಕ್ಕನೇ ಇಲ್ಲಿ ಕೂತ್ಕೊಳ್ಳೋಕ್ಕೆ ಏರಿಯಾ ಮಾಡಿದ್ದಾರೆ, ಸಿಟ್ಟಿಂಗ್ ಏರಿಯಾ. ಸೊ ಇಲ್ಲಿ ನಾವು ಕೂತ್ಕೊಂಡು ವಿ ಕ್ಯಾನ್ ಟೇಕ್ ಅ ವಿಡಿಯೋ, ವಿ ಕ್ಯಾನ್ ಹ್ಯಾವ್ ಸಮ್ ಮೀ ಟೈಮ್ ಆಲ್ಸೋ. ಪೇರೆಂಟ್ಸ್ ಆಗಲಿ, ಗಾರ್ಡಿಯನ್ಸ್ ಆಗಲಿ ಅಥವಾ ಮೇಡ್ಸ್ ಆಗಲಿ, ಯಾರೇ ಮಕ್ಕಳ ಜೊತೆ ಬಂದಿರ್ತಾರೋ ಅವರೆಲ್ಲ ಬಂದುಬಿಟ್ಟು ಇಲ್ಲಿ ಕೂತಿರ್ತಾರೆ, ವೇಟ್ ಮಾಡ್ತಾ ಇರ್ತಾರೆ. ಒಂದು ಸ್ವಿಮ್ಮಿಂಗ್ ಕ್ಲಾಸ್ ಬಂದುಬಿಟ್ಟು ಬರೀ 3/4 ಗಂಟೆ ಇರತ್ತೆ, ಅಂದರೆ 45 ಮಿನಿಟ್ಸ್. ನಾವು ಹಾಕಿರೋದು ಗ್ರೂಪ್ ಅಂದರೆ ಮಿನಿಮಮ್ 4-5 ಮೆಂಬರ್ಸ್ ಇರ್ತಾರೆ. ಆ 4-5 ಮೆಂಬರ್ಸಲ್ಲಿ ಕನಿಷ್ಠ ಅಂದರೆ ಒಬ್ಬೊಬ್ಬರಿಗೆ 10-15 ನಿಮಿಷ ಸಿಗುತ್ತೆ ಅಷ್ಟೇ. ಸಿಂಗಾಪುರಲ್ಲಿ ಪ್ರತಿಯೊಂದು ಕಾಸ್ಟ್ಲಿನೇ, ಆದರೆ ಏನು ಮಾಡೋದು, ಮಗ ಕಲೀಲಿ ಅನ್ನೋ ಆಸೆ. ಇಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಅಷ್ಟೇ ಅಲ್ಲದೆ ಬೇಬೀಸ್ಗೂ ಕೂಡ ಹೇಳ್ಕೊಡ್ತಾರೆ. ನಾನು ಬರೋದೇ ಅದಕ್ಕೆ. ಬಂದಾಗೆಲ್ಲ ಬೇಬೀಸ್ಗೆ ಹೇಳ್ಕೊಡ್ತಾ ಇರ್ತಾರೆ. ಅದು ನೋಡೋದಕ್ಕೆ ಒಂಥರ ಎಷ್ಟು ಚೆನ್ನಾಗಿರತ್ತೆ ಅಂದರೆ ಒಂಥರ ಕಾಮಾಗಿರತ್ತೆ. ಒಂದು ಡಾಲ್ನ ಇಟ್ಕೊಂಡ್ಬಿಟ್ಟು ಆ ಡಾಲಿಗೆ ಯಾವ ರೀತಿ ನಾವು ಕೇರ್ ಮಾಡ್ತೀವಿ, ಹೇಗೆ ಸ್ವಿಮ್ಮಿಂಗ್ ಮಾಡಿಸ್ಬೇಕು ಅಂತ ಆ ಡಾಲ್ ಮುಖಾಂತರ ಉಳಿದ ಕೋಚ್ಗಳೇನಿರ್ತಾರೆ ಮಕ್ಕಳಿಗೆ, ಆ ಮಕ್ಕಳನ್ನ ಅವರೇ ಇಟ್ಕೊಂಡಿರಬೇಕು, ಅವರೇ ಕೇರ್ ಮಾಡಬೇಕು. ಸೊ ಅದು ನನ್ನ ವಿಡಿಯೋ ಕೊನೆಯಲ್ಲಿದೆ, ಮಿಸ್ ಮಾಡ್ದಲೇ ನೋಡಿ. ನೀವು ತುಂಬ ಖುಷಿ ಪಡ್ತೀರಾ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಮೇನ್ ಕೋಚ್ ಒಬ್ಬರಿದ್ದಾರೆ, ಅವರು ಉಳಿದ ಎಲ್ಲ ಕೋಚ್ಗಳಿಗೆ ಮಕ್ಕಳೇನು ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ.
ಆ ಮಕ್ಕಳಂತೂ ಒಂದಕ್ಕಿಂತ ಒಂದು ಕ್ಯೂಟ್ ಆಗಿದ್ದಾವೆ. ನಾವೆಲ್ಲ ಚಿಕ್ಕ ಮಕ್ಕಳಿದ್ರೆ ಹೊರ್ಗಡೆನೇ ಕರ್ಕೊಂಬರಲ್ಲ ಎಲ್ಲಿ ದೃಷ್ಟಿ ಆಗುತ್ತೋ ಅಂತ. ಬಟ್ ಅವ್ರು ಆ ಥರ ಕೇರ್ ಮಾಡೋದೇ ಇಲ್ಲ. ನೋಡಿ ಚಿಕ್ಕ ಮಕ್ಕಳನ್ನೇ ಕರ್ಕೊಂಬಂದು ಯಾವ ಥರ ಸ್ವಿಮ್ ಮಾಡಿಸ್ತಾ ಇರ್ತಾರೆ. ಮಕ್ಳುಗಳ್ನ ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ನಮ್ಮಲ್ಲಿರೋ ಆ ಒಂದು ಬೇಜಾರು ಎಲ್ಲ ಹೊರಟೋಗ್ತಾ ಇರುತ್ತೆ. ಆ ಒಂದು ಗೊಂಬೆ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಬೇರೆಯವ್ರಿಗೆಲ್ಲ ಗೈಡ್ ಮಾಡ್ತಾರೆ ನೋಡಿ. ಈ ಮೂಲಕ ನಾವು ಈ ಥರ ಮಾಡಬೇಕು, ಹೀಗೆ ಎತ್ಕೋಬೇಕು, ಹೀಗೆ ಮಲಗಿಸ್ಕೋಬೇಕು ಅನ್ನೋದೆಲ್ಲ ಹೇಳ್ಕೊಡ್ತಾರೆ ಕ್ಲೀನಾಗಿ. ಆ ಮಕ್ಕಳು ಕೂಡ ಥ್ರೂ ಔಟ್ ಕ್ಲಾಸ್ ಎಂಜಾಯ್ ಮಾಡ್ತವೆ. ಜೊತೆಯಲ್ಲಿ ಚಿಕ್ಕ ವಯಸ್ಸಿಂದನೇ ಆ ವಾಟರ್ ಫೋಬಿಯಾ ಅನ್ನೋದಕ್ಕೆ ಬರೋದಿಲ್ಲ. ನೀರಿಗೂ ಕೂಡ ತುಂಬ ಬೇಗನೆ ಅಡ್ಜಸ್ಟ್ ಆಗಿಬಿಡ್ತವೆ. ಸೊ ನೋಡಿದ್ರಲ್ಲ, ಹೋಪ್ ಯು ಎಂಜಾಯ್ಡ್. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. You have my control, love me tender, love me sweet. With you I know that I'm complete. I'm in love with the summer's day. For you I'd give my life away. Never leave me